ನಮಸ್ಕಾರ. ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಐತಿಹಾಸಿಕ ಜಯ. ಚಾಂಪಿಯನ್ ಆಗಿ ಚರಿತ್ರೆ ಸೃಷ್ಟಿಸಿತು ಟೀಂ ಇಂಡಿಯಾ. ನಂತರ ದಂಗಾದರು ಪಾಕ್ ದಿಗ್ಗಜರು. ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಸೂರ್ಯಕುಮಾರ್ ಯಾದವ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಟೀಂ ಇಂಡಿಯಾ ವಿಶ್ವದ ನಂಬರ್ 1 ತಂಡ ಹೌದೋ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದಂತಹ ಟೀಂ ಇಂಡಿಯಾ ಮತ್ತೊಮ್ಮೆ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಈ ಮೂಲಕವಾಗಿ ಹಿಸ್ಟರಿ ರಿಪೀಟ್ ಮಾಡಿದೆ. ತವರಿನಲ್ಲಿ ವಿಶ್ವಕಪ್ ಟ್ರೋಫಿ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಯು ಇದೀಗ ನಮ್ಮ ಮೆನ್ ಇನ್ ಬ್ಲೂ ಪಡೆ ಪಾತ್ರವಾಗಿದೆ ಸ್ನೇಹಿತರೆ. ಇದರೊಂದಿಗೆ ಕ್ರಿಕೆಟ್ ಲೋಕದಲ್ಲಿ ಇದೀಗ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ ಅಂತ ಹೇಳಬಹುದು. ಹೌದು, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ T20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 255 ರನ್ಗಳ ದೊಡ್ಡ ಮೊತ್ತವನ್ನು ಕಲೆ ಹಾಕಿತು. ತಂಡದ ಪರ ಟಾಪ್ ಆರ್ಡರ್ನ 3 ಬ್ಯಾಟ್ಸ್ಮನ್ಗಳಾದ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಹಾಗೂ ಇಶಾನ್ ಕಿಶನ್ ತಲಾ ಅರ್ಧಶತಕಗಳ ಇನ್ನಿಂಗ್ಸ್ ಆಡಿದರು. ಅತ್ತ ಜಿಮ್ಮಿ ನಿಶಮ್ 3 ವಿಕೆಟ್ ಪಡೆದು ಮಿಂಚಿದರು. ಈ ಬಿಗ್ ಟೋಟಲ್ ಬೆನ್ನಟ್ಟಿದಂತ ಕಿವೀಸ್ ತಂಡಕ್ಕೆ ಪವರ್ ಪ್ಲೇನಲ್ಲಿ ಆಘಾತ ಎದುರಾಯಿತು. 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದಿಯಾಗೂ ಕೊನೆಯ ಹಂತದಲ್ಲಿ ನಾಯಕ ಮಿಚೆಲ್ ಸ್ಯಾಟ್ನರ್ 43 ರನ್ಗಳ ಇನ್ನಿಂಗ್ಸ್ ಆಡುವ ಮೂಲಕ ತಂಡದ ಮಾನವನ್ನ ಕಾಪಾಡಿದರು. ಅದರೊಂದಿಗೆ 19 ಓವರ್ಗಳಲ್ಲಿ ನ್ಯೂಜಿಲೆಂಡ್ 159 ರನ್ ಕಲೆ ಹಾಕಿ ಆಲ್ಔಟ್ ಆಗುವ ಮೂಲಕ ಈ ಫೈನಲ್ ಪಂದ್ಯದಲ್ಲಿ ಭಾರತ 96 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ದಾಖಲೆಯ 3ನೇ ಬಾರಿ T20 ವಿಶ್ವಕಪ್ ಗೆದ್ದ ಹೊಸ ಚರಿತ್ರೆಯನ್ನ ಇದೀಗ ಭಾರತ ನಿರ್ಮಿಸಿದೆ. ಇತ್ತ ಭಾರತ ಕಪ್ ಗೆಲ್ಲುತ್ತಿದ್ದಂತೆ ಮಾತನಾಡಿದ ಪಾಕ್ ದಿಗ್ಗಜ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ಐಸಿಸಿ ಈವೆಂಟ್ಗಳಲ್ಲಿ ಮತ್ತೆ ಭಾರತದ ಪಾರುಪತ್ಯ ಮುಂದುವರೆದಿದೆ. ಮನೆ ಅಂಗಳದಲ್ಲಿ T20 ವರ್ಲ್ಡ್ ಕಪ್ ಟೈಟಲ್ ಡಿಫೆಂಡ್ ಮಾಡಿದ್ದು ಒಳ್ಳೆಯ ಸಾಧನೆ. ಹೀಗಾಗಿ ಭಾರತ ತಂಡಕ್ಕೆ ಅಂಡ್ ಎಂಟೈರ್ ಟೀಮ್ಗೆ ಕಂಗ್ರಾಚ್ಯುಲೇಟ್ ಮಾಡ್ತೀನಿ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು ಟೀಂ ಇಂಡಿಯಾ ವಿಶ್ವದ ನಂಬರ್ 1 ಟೀಮ್ ಏಕೆ ಎನ್ನುವುದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಂದು ತಂಡವಾಗಿ ಟೂರ್ನಿಯುದ್ದಕ್ಕೂ ಭಾರತ ಕ್ವಾಲಿಟಿ ಕ್ರಿಕೆಟ್ ಆಡಿ ಸೀರೀಸ್ ಗೆದ್ದುಕೊಂಡಿದೆ. ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವ ಸರಣಿ ಉದ್ದಕ್ಕೂ ನನ್ನ ಇಂಪ್ರೆಸ್ ಮಾಡಿತ್ತು ಹಾಗೂ ಇಂದಿನ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಆಡಿದ ಆ ಆಟ ಗಮನಾರ್ಹವಾಗಿತ್ತು ಮತ್ತು ಸಂಜು ಸ್ಯಾಮ್ಸನ್ ಟೀಂ ಇಂಡಿಯಾ ಟ್ರೋಫಿ ಗೆಲ್ಲಲು ಮೇನ್ ಕಾರಣ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತ T20 ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಮತ್ತೊಂದು ಟ್ರೋಫಿಯನ್ನು ಎತ್ತಿ ಹಾಕಿಕೊಂಡಿದೆ. ಹೀಗಾಗಿ ಅವರಿಗೆ ಅಭಿನಂದನೆಗಳು. ಮತ್ತು ಸಂಜು ಸ್ಯಾಮ್ಸನ್, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಶಿವಂ ದುಬೆ ಟೂರ್ನಿಯುದ್ದಕ್ಕೂ ಗುಡ್ ಕ್ರಿಕೆಟ್ ಆಡಿದ್ದಾರೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಆಫ್ರಿದಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತ ಈ ಪಂದ್ಯ ಗೆದ್ದಿರುವುದು ವೈಯಕ್ತಿಕವಾಗಿ ಖುಷಿ ತಂದುಕೊಡ್ತಾ ಇದೆ. ಆದಾಗ್ಯೂ ಕಿವೀಸ್ ಇಂದಿನ ಪಂದ್ಯದಲ್ಲಿ ಯಾವುದೇ ಫೈಟ್ ನೀಡದೆ ಟ್ರೋಫಿಯನ್ನ ಕೈಚೆಲ್ಲಿದೆ. ಇದು ನಿಜಕ್ಕೂ ಫೈನಲ್ ಪಂದ್ಯದ ತರ ಕಾಣಿಸಲೇ ಇಲ್ಲ. ಇಲ್ಲಿ ಫೈನಲ್ ಇಂಟೆನ್ಸ್ ಆಗಿರಲಿಲ್ಲ. ಇದು ಮಜಾ ಬಂದಿಲ್ಲ ಎಂದು ಶಾಹಿದ್ ಆಫ್ರಿದಿ ಹೇಳಿದ್ದಾರೆ. ನೋಡಿದಲ್ಲ, ವಿಶ್ವಕಪ್ನ ಫೈನಲ್ ಪಂದ್ಯ ಭಾರತ ಗೆದ್ದ ಬಳಿಕ ಪಾಕ್ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.